ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ. ಹೆಣ್ಣು ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ.
ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ ಸಣ್ಣ ಮಕ್ಕಳಿಗೆ 2,000 ಗಂಡು ಮಕ್ಕಳಿಗೆ ಸಾಧ್ಯ ಇದೆ ನಿಮ್ಮಿಂದ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನೇ 6 ತಿಂಗಳಿಂದ ಕೊಡ್ತಾ ಇಲ್ಲ. 3-4 ತಿಂಗಳಿಂದ ಹಣ ಜಮಾ ಆಗಿಲ್ವಂತೆ. ಅದರ ಜೊತೆಗೆ ಈಗ ಗಂಡು ಮಕ್ಕಳಿಗೂ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ವಾರ್ಷಿಕ 24,000 ಕೋಟಿ ಬೇಕು. ಪುರುಷರ ಗ್ಯಾರಂಟಿಗೂ ಸುಮಾರು 24,000 ಕೋಟಿ ಬೇಕು. ಅಂದ್ರೆ ಒಂದೇ ಗ್ಯಾರಂಟಿಗೆ 48,000 ಕೋಟಿ ಬೇಕು ವಾರ್ಷಿಕವಾಗಿ. 48,000 ಕೋಟಿ ಅಂದ್ರೆ ಬಜೆಟ್ನ 12% ಆಗುತ್ತೆ. ಈಗಲೇ ಗೃಹಲಕ್ಷ್ಮಿ ಏಟಿಗೆ ಎದುರಿಸಿಬಿಡ್ತಾ ಇದೆ ಸರ್ಕಾರ. ಪುರುಷರಿಗೂ ಗ್ಯಾರಂಟಿ ಕೊಟ್ರೆ ದೇವರೇ ಕಾಪಾಡಬೇಕು. ಇದೆಲ್ಲವೂ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೆ